ಈಗ ಉಜ್ಜಾಯಿ ಪ್ರಾಣಾಯಾಮ, ಥೈರಾಯ್ಡ್ ಸಮಸ್ಯೆಗೆ ರಾಮಬಾಣ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ. ಮತ್ತು ಗಂಟಲಿನ ದೋಷಗಳ ನಿವಾರಣೆಗೆ ಗಂಟಲಿನಲ್ಲಿ ಟ್ರಾನ್ಸಿಲ್ಸ್ ಅವು ಕೂಡ ಸರಿಯಾಗಿ ಮಾಡೋದ್ರಿಂದ ಕರಗ್ತಾವೆ. ಇವಕ್ಕೆ ಅತಿ ಉತ್ತಮವಾದ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ. ಅದು ಮಾಡುವ ವಿಧಿ, ಎರಡು ಮೂಗಿನ ಹೊಳ್ಳೆಯಿಂದ ಉಸಿರು ಮೊದಲು ಖಾಲಿ ಮಾಡೋದು, ಅದೇ ಉಸಿರನ್ನು ಗಂಟಲಿನ ಮೂಲಕ ಉಸಿರನ್ನು ಒಳಗೆ ಎಳ್ಕೊಳ್ಳೋದು. ಗಂಟಲಿನಲ್ಲಿ ಘರ್ಷಣೆ ಆಗ್ತೈತಿ, ಅದರ ಮೂಲಕ ಉಸಿರನ್ನು ಎಳ್ಕೊಂಡು ನಮ್ಮ ಗದ್ದವನ್ನು ಎದೆಗೆ ಹಚ್ಚೋದು. ಎದೆಗೆ ಹಚ್ಚಿ ಪಾಸಿಟಿವ್ ಥಿಂಕಿಂಗ್ನಲ್ಲಿ ಇರೋದು. ಸ್ವಲ್ಪ ಹೊತ್ತು ಉಸಿರು ಒಳಗೆ ಇರ್ತೈತಿ, ಮೂಲಾಧಾರ ಚಕ್ರವನ್ನು ಮ್ಯಾಗ್ ಜಗ್ಗಿ ಹಿಡಿಯೋದು. ಉಸಿರು ಒಳಗೆ ಇರ್ತೈತಿ, ನಾವು ಪಾಸಿಟಿವ್ ಥಿಂಕಿಂಗ್ನಲ್ಲಿ ಆ ಸ್ಥಿತಿ ಒಳಗೆ ಇರಬೇಕು. ಅಂದ್ರೆ ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ಕಡಿಮೆ ಆಗ್ತಾಯಿದೆ, ಗಂಟಲಿನ ದೋಷಗಳಿದ್ದರೆ ಕಡಿಮೆ ಆಗ್ತಾಯಿದೆ. ಅವುಗಳನ್ನು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ನಿಮಗೆ ಎಷ್ಟು ಕೆಪಾಸಿಟಿ ಇರ್ತೈತಿ ಉಸಿರ ಒಳಗೆ ಹಿಡಿದು ಇಟ್ಕೊಳ್ಬೇಕು. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಗಂಟಲಿನ ಮ್ಯಾಲೆ ಎತ್ತಬೇಕು. ಬಲಗಡೆ ಹೊಳ್ಳಿ ಲಾಕ್ ಮಾಡಿ ಎಡಗಡೆಯಿಂದ ನಿಧಾನವಾಗಿ ಉಸಿರನ್ನು ಖಾಲಿ ಮಾಡೋದು. ಈಗ ಒಂದು ಮಾಡಿ ತೋರಿಸ್ತೀನಿ, ಅದನ್ನು ಲಕ್ಷ್ಯ ಕೊಟ್ಟು ನೋಡಿರಿ. ಪೂರ್ತಿ ಉಸಿರನ್ನು ಎರಡು ಹೊಳ್ಳಿಯಿಂದ ಖಾಲಿ ಮಾಡೋದು. ಪಾಸಿಟಿವ್ ಥಿಂಕಿಂಗ್, ಇದು ಒಂದಾಯ್ತು. ಇದೇ ರೀತಿ ಥೈರಾಯ್ಡ್ ಸಮಸ್ಯೆ ಇದ್ದವರು ಒಂದು 15ರಿಂದ 20 ಡೈಲಿ ಮನೆಯೊಳಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಒಂದು ತಿಂಗಳ ಮಟ್ಟ ಮಾಡಿದರೆ ತಿಂಗಳಲ್ಲಿ 50% ಥರ ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ಮಾಡುವ ಸ್ಥಿತಿಯನ್ನು ಮತ್ತೊಮ್ಮೆ ತೋರಿಸ್ತೀನಿ, ಸರಿಯಾಗಿ ನೋಡ್ಕೊರಿ. ಎರಡು ಹೊಳ್ಳೆಲೆ ಪೂರ್ತಿ ಉಸಿರನ್ನು ಖಾಲಿ ಮಾಡೋದು, ಗಂಟಲಿನಿಂದ ಉಸಿರನ್ನು ಒಳಗೆ ಜಗ್ಗೋದು. ನೆಕ್ ಲಾಕ್ ಮತ್ತು NS ಲಾಕ್, ಉಸಿರನ್ನು ಹೊರಗೆ ಹಿಡಿದು ಇಟ್ಕೊಳ್ಳೋದು. ಪಾಸಿಟಿವ್ ಥಿಂಕಿಂಗ್, ಈ ಸ್ಥಿತಿಯೊಳಗೆ ಸ್ವಲ್ಪ ಹೊತ್ತಿರೋದು. ನಮಗೆ ಉಸಿರು ಬೇಕಾದಾಗ ನಿಧಾನವಾಗಿ ಕತ್ತನ್ನು ಮೇಲೆ ಎತ್ತುತ್ತಾ ಉಸಿರನ್ನು ತೆಗೆದುಕೊಳ್ಳೋದು. ಬಲಗಡೆ ಹೊಳ್ಳಿ ಲಾಕ್ ಮಾಡಿ ಎಡಗಡೆಯಿಂದ ನಿಧಾನವಾಗಿ ಉಸಿರನ್ನು ಖಾಲಿ ಮಾಡೋದು. 20 ಉಜ್ಜಾಯಿ ಪ್ರಾಣಾಯಾಮ ಡೈಲಿ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತಾವೆ. ಗಂಟಲಿನಲ್ಲಿ ಟ್ರಾನ್ಸಿಲ್ಸ್ ಅವು ಕೂಡ ಕಡಿಮೆ ಆಗ್ತಾವೆ, ಗಂಟಲಿನ ದೋಷ ನಿವಾರಣೆ ಆಗ್ತದೆ.